ನೀರು ಬಿಡಬೇಕಷ್ಟೇ. ಆಮೇಲೆ 4 ದಿನಗಳು ಬಂದು 12 ದಿನ ಉಪವಾಸ ಮಾಡಿ ವಾಯು ವಾಕ್ಯ ಪ್ರಾಣಾಯಾಮ ಅಷ್ಟೇ ಮಾಡಬೇಕು. 4 ದಿನ 5 ದಿನ ಸ್ವಲ್ಪ ಬಿಟ್ಟು ಬಿಟ್ಬಿಟ್ಟು ಶ್ವಾಸವನ್ನು ನಿರ್ಮಾಣ ಬಿಟ್ಟು ಇದು ಅದು ಏನಾಗಿದೆ ಬಂದ ಬಂದಿರಬೇಕು. ಇದು ಕೃತಿಯುಗದಲ್ಲಿ ಅಸ್ಥಿಗತ ಪ್ರಾಣ 4 ಪ್ರಾಣ ಕೃತಿಗದ ಅಸ್ಥಿಗತ ಪ್ರಾಣ ಅಸ್ಥಿರ ತನಕ ಪ್ರಾಣ ಹೇಳಿದ್ರು ಹೋಗೋದಿಲ್ಲ. ಜೊತೆಯಾಗಿ ಬಂದಾಗ ಮಾಸಗತ ಪ್ರಾಣ ಮಾಸಗತಕ್ಕೆ ಪ್ರಾಣ ಇರ್ತದೆ ಸಾಯಂಕಾಲ. ಸ್ವಾಭಾವಿಕದಾಗ ರಕ್ತಗತ ಪ್ರಾಣ ರಕ್ತದ ತನಕ ಇರ್ತದೆ. ಈಗ ಅನ್ನಗತ ಪ್ರಾಣ ನಮ್ಗೆ ಕರೀತಾರೆ ಅನ್ನಿಂದ ಪ್ರಾಣ ಹೋಗುತ್ತೆ. ಹೀಗಾಗಿ ಮಾತಾಡ್ತ ಹಿಂಗಾಗ ಅದಕ್ಕೋಸ್ಕರವಾಗಿ ಇವತ್ತು ಈ ಹೃದಯವಾಗಿದ್ದು ಅತಿಗತ ಪ್ರಾಣದ ಸರ್ವತ ಅವನಿಗೇನು ಅಯೋಗ್ಯತೆ ಗೊತ್ತಿಲ್ಲ. ಅವನ ಮನಸ್ಸು ಹೇಳ್ತಾರೆ ಅವನು ವೇಸ್ಟ್ ಏನೋ ಮಾಡೋ ತಪಸ್ಸು ಏನೋ ಅದು ಮುಖ್ಯತೆ. ಅವಾಗ ಸಾಯದಲ್ಲಿ ಏನು ಜಾರಿ ಇರಲಿಲ್ಲ ಅವನು ಗ್ಯಾರಂಟಿ ಸಾಯಿಗೆ ಅಂತ ತಿಳ್ಕೊಂಡು ವೇಸ್ಟ್ ಎಷ್ಟು ಮಾಡಿ ತಪಸ್ಸು ಮಾಡಿದ್ದೇನೋ ಒಂದು ಅದಕ್ಕೆ ನೋಡ್ಬೋದು ನಾವು ನೋಡಬೇಕು. ಆಮೇಲೆ 12 ದಿವಸ ದಿವಸ ಉಪವಾಸ 11 ದಿವಸ ವಾಯು ಬಗ್ಗೆ ಆಮೇಲೆ ಅದು ಬಿಟ್ಬಿಟ್ಟ ವಿಶ್ವಾಸ ಧ್ಯಾಯನ್ ಬ್ರಹ್ಮಪದೇಗೆ ಶ್ವಾಸ ಕಾಣಿಸ್ತಿದ್ದ ಯುವಾಚರ ಒಂದೇ ಕಾರಣ ನಿಂತಾನೆ ವಾರ್ತೆ ಬಂದು ಹೇಳಾನೆ ಶ್ವಾಸ ಬಂದ್ ಮಾಡಿಬಿಟ್ಟ ಶ್ವಾಸ ಬಿಡ್ತಾ ಇಲ್ಲ ಗುಂಬಗ. ಇದರಿಂದ ಮ್ಯಾಲೋಕದೊಳಗಿದ್ದು ನನಗೆ ದೊಡ್ಡ ಕಟ್ಟ ಬಿಡ್ತಾರೆ ಅವ್ರಿಗೆ ಪ್ರಾಣವಾಯು ಔಷಧ ಹೋಗ್ಬಿಡ್ತಾವ್ರಿಗೆಲ್ಲ. ಆವಾಗ ಅವರೆಲ್ಲ ಹೋದ್ರೆ ಹೋಗಿದ್ದಾರೆ. ಭಗವಂತನ ಮಾವೇಷ್ಟ ಬಾಲದಮಕ ದುರತ್ತೆಯ ನಿಬಂಧೆ ಪ್ರತಿಯಾನ ಸುಧಾಮ ಯಥೋ ಹಿಮ ಪ್ರಾಣ ನಿರೋಧವಾದಿ ಉತ್ತಾನವಾದಿ ವೈದ್ಯದ ಭಗವಂತ ಹೇಳಿದ ಹೌದು ಬದ್ಧನ ವಿಷಯ. ಉತ್ತಾನವಾದಿ ಧ್ರುವಾದ ಬಂದ್ ಮಾಡ್ತಾ ಇದ್ದಾನೆ ಶ್ವಾಸ ಬಂದ್ ಮಾಡಿಬಿಟ್ಟ ಅನ್ನೋದು ನಿಮಗೆಲ್ಲ ಹೀಗಾಗದೆ ಹೋಗ್ರಿ ನೀವು ಅದನ್ನು ಪರಿಹಾರ ಮಾಡ್ತಾ ಇದ್ದೇನೆ ಹೇಳಿದ್ದಾನೆ. ತಿರುಗಿ ಬಂದರು ಏವ ಉತ್ಸನ್ನ ಭಯ ಗುರುಕ್ರಮ ಸುತ ಪ್ರಣಾಮ ಪರಿವೃತ್ತಿವಿಷ್ಟಪಂ ಸಹಸ್ರಶೀರ್ಷಾಪಿತೋ ಗುರುತ್ಮದಂ ಮಧುರ್ಮನಂ ವೃತ್ತಿ ನಿರೀಕ್ಷೆಯಾದ ಭಗವಂತ ಹೇಳ್ದ ಬಂದೇ ಬಿಟ್ಟ. 6 ದಿನ ನುಡಿದಿದ್ದವನು ಬಂದು ಬಿಟ್ಟ. ದೊಡ್ಡ ಎಷ್ಟು ಬಂದಿದ್ದಾನೆ. ಬಂದು ನಿಂತ ಇದರಿಗೆ ಧ್ರುವ ಕಣ್ಣು ಮುಚ್ಚಿಬಿಟ್ಟ. ಓದಿದ್ರು ಬಂದು ನಿಂತ ಕಣ್ಣದ ಇದ್ರು ಓದು ನೋಡಿದ ಒಳಗೆ ವಾಸುದೇವ ರೂಪನೇ ಬಂದಿದ್ದ. ಆ ರೂಪವನ್ನು ಮನೆ ಮಾಡಿಬಿಟ್ಟ. ಎಲ್ಲಿ ಓದೋದು ನೋಡಿದ ಅವನೇ ನಿಂತಿದ್ದ. ಸರ್ವತ ಅವನಿಗೆ ಆ ಮಾತೇ ಬರಲಿಲ್ಲ ಅವನು ಕಣ್ಣು ಆನಂದ ಬರ್ಬೋದು ಸುಳಿದಾಗಿದೆ. ಕಣ್ಣು ಹೋಗಿ ಬಂತು ಮಾತು ಬರಲಿಲ್ಲ. ಸುದ್ದಿ ಮಾಡಬೇಕು ಅಂತಾನೆ ಏನು ಮಾಡೋದು ಬರಲಿಲ್ಲ. ಒಂದು ಗೊತ್ತ ಕೇವಲ ಶಂಖ ಇತ್ತು. ಶಂಖ ಲಕ್ಷ್ಮಿಯ ಅಭಿಮಾನಮಾನದ ನೆಂದು ಆಗಿದ್ದಕ್ಕೂ ಮನಸ್ಸಿಗೂ ರಕ್ಷಣೆ ಅಭಿಮಾನಿ. ಆ ಶಂಖವನ್ನು ಸ್ಪರ್ಶ ಮಾಡಿದ ಅವನು ಕಪಾಳ ಒಂದು ಗ್ರಂಥ ಪ್ರಯೋಗವಾಗಿ ಸುತ್ತ ಮಾಡ ಭಗವಂತ ನನ್ನ ಎಲ್ಲ ಇಂದ್ರಿಯಗಳು ಸರ್ವ ಕೆಲಸ ಮಾಡ್ತಿರ್ಲಿಲ್ಲ. ಎಲ್ಲ ಮರ್ಕೊಂಡ್ಬಿಟ್ಟಿದ್ವು. ನೀನು ಶಂಖ ಮುಟ್ಟಿದ್ರೆ ಶಂಖ ಮುಟ್ಟಿದ್ರೆ ನೀನೇ ಒಳಗೆ ಹೋಗಿದ್ದೆ ನಾನು ಅಲ್ವಾ. ಶಂಖ ಮುಟ್ಟಿದ್ದಕ್ಕೆ ಮಾತು ಬರಲಿಲ್ಲ. ನೀನೇ ಒಳಗೆ ಹೋಗಿ ನನ್ನ ಎಲ್ಲವನ್ನು ಸರ್ವದ ಪ್ರಸೋದನೆ ಮಾಡಬಂದೆ ಬುದ್ಧಿ ಮುದ್ದಿನ ಹೇಳುವಂಥವನಾಗಿದ್ದಿ ಅಂತ ಹೇಳಿಕೊಂಡು ಸರ್ವದೇನು ಯಥಾ ದಾರುಷೋಕನಿಗೆ ನಾನಾ ಇವ ಭೋಜಿ ಯಥಾ ನೀನೇ ಎಲ್ಲ ಕಡೆ ಪ್ರಶ್ನೆ ಮಾಡ್ತಾರೆ. ನಿನ್ನ ಬಿಟ್ಟು ಇನ್ನೊಂದು ಜಗತ್ತೊಳಗೆ ಇನ್ನೊಂದು ಯಾವುದೂ ವಸ್ತು ಇಲ್ಲ. ಅರ್ಥಕ್ರಿಯೆ ಒಂದು ವಸ್ತು ನೀನೇ. ಕೈ ಇರಲಿ ಕಾಲಿರಲಿ ಕಣ್ಣು ಎಲ್ಲ ಕಾಣ್ದವ ಸರ್ವದ ಭಗವಂತನೇ ಕಾಣಬಹುದು. ಇನ್ನೊಬ್ಬರು ಯಾರೂ ಕಾಣುವಂಗಿಲ್ಲ. ಅದು ಚರಣ ಶ್ರವಣತ್ವಗಾದಿ ಅಂತ ಕೈ ಕಾಲೆಲ್ಲ ಸರ್ವದ ನಿರ್ನಿಮಿತ್ತವಾಗಿ ನಾವು ಕೆಲಸ ಮಾಡೋದಾಗಿದ್ದರಿಂದ ನನಗಿಂತ ಸಮಸ್ಯೆ ಬಿಡುವಂಥವನಾಗಿದ್ದಿ ಅಂತ ಹೇಳಿದಾಗ ನಿಮಗೆ ಏನು ಕೇಳಬಹುದು ಮರ್ತೋಗ್ಬಿಡ್ತಾವೆ. ಭಗವಂತಂದ ಹೋದಪ್ಪ ಯಸ್ಮಿನ್ ವಿರುದ್ಧಗದೆಯೋ ನಿಸಂಪದಂತಿ ವೇದನವ ವೇದಾಹಂತೆ ಅವಿಹಿತಂ ಹೃದಯ ಅನ್ಯ ಬಾಲಕ ತತ್ಪ್ರಯಚ್ಛಾಮಿ ಅದರಂತೆ ದುರಾಭೋಗಿ ಹೋಗ್ಯದ ಧ್ರುವಾದಿನ ಏನು ಇದನ್ನು ಗೊತ್ತದೆ. ನೀನು ಸಿಂಹ ಏರ್ಬೇಕಂತ ಬಂದೀವನೋ ಸಿಂಹ ಏರ್ಬೇಕಾದ್ರೆ 36 ವರ್ಷ ಸಿಂಹಾಸನ ಕೊಡ್ತಾ ಇದ್ದೆ ನಾನು. 36 ವರ್ಷ ಸಿಂಹಾಸನವನ್ನು ಏರುವಂಥವನಾಗಿ ರಾಜ್ಯಭಾರವನ್ನು ಮಾಡುವಂಥವನಾಗು. ಆಮೇಲೆ ಧ್ರುವಕಿತಿ ಬಿಡ್ತಾ ಇದ್ದೆ. ಧ್ರುವಕಿತಿ ಅಂದರೆ ಸಪ್ತಋಷಿಗಳು ಬಂದೇ ಅದು ಮೇಲೆ ಕುಂದನ ಸ್ಥಾನ ಕೊಡ್ತಾ ಇದ್ದೇನೆ. ಅದ್ರ ಮೇಲೆ ಶಿವಶಿಮಾರನೆ ಹೊರತು ಮತ್ತೊಬ್ಬರಿದ್ದಾರೆ ಕೊಡ್ತಾ ಇದ್ದೇನೆ ತಿಳ್ಕೊಂಡು ಕೊಟ್ಟಿದ್ದಾನೆ. ಹೊರಬಿಟ್ಬಿಟ್ಟು ಭಗವಂತ ಅಧಿಸಾಗಿ ಹೋಗ್ಬಿಟ್ಟು ಧ್ರುವ ಅಂತ ಎಂತ ತಪ್ಪು ಮಾಡಿದೆ ನಾನು ಅಂತ ಭಗವಂತ ಬಂದು ನಿಂತಾನೆ. ಎಂದು ಹೇಳ್ತಾನೆ ಮುಗಿ ಕೇಳಿದ ನಾನು ಎಂತ ಗೊತ್ತಾ ನನಗೆ ದೇವರುಗಳನ್ನು ಮೋಸ ಮಾಡಿಬಿಟ್ಟು ನಾನು ಬುದ್ಧಿ ಕೊಟ್ಟಿರಲ್ಲ ಏನು ಮಾಡೋದು. ಮುಗಿ ಕೇಳಿದ ಬುದ್ಧಿ ಕೊಟ್ಟಿದ್ದವರು ಮತ್ತೆ ಸಂಸಾರನೇ ಕೊಟ್ಬಿಡ್ತಾನೆ. 36 ವರ್ಷ ತಿಳ್ಕೊಂಡು ಒಟ್ಟ ಅವತಾರ ಬರುವನ್ನು ಸ್ವೀಕಾರ ಮಾಡಿದ್ದಾನೆ. ಇಷ್ಟೊತ್ತಿಗೆ ಏನಾಗಿತ್ತು ಧ್ರುವ ತಪಸ್ಸಿಗೆ ಹೋಗ್ಬಿಟ್ಟ. ಈ ಕಡೆ ಅರಮನೆ ಒಳಗೆ ಬಂದಾನ ಮಗ ಹೋಗ್ಬಿಟ್ಟು ಸುದ್ದಿ ಬಂದ ಅದು ಅರಣ್ಯ ಬಂದ ನೋಡು. ಅರಣ್ಯದಾಗ ಬಿಡಿದು ಸಿರಿ ಬರ್ತಾನೆ ತನ ಗೊತ್ತಿಲ್ಲ. ದೇವರು ಕುತ್ಕೊಂಡಿದ್ದ ದೇವರು ಕೇಳಿಸ್ಕೊಂಡು ಅವಾಗ ದಾರರು ಬಂದರು. ಈಗ ಯಾಕೆ ಬಂದಿರೋದು ಏನು ಮಾಡ್ರಿ ಸಣ್ಣ ಹುಡುಗ ನಾನು ಶ್ರೇಣ ಹೆಂಡತಿ ಮಾತು ಹೇಳ್ಕೊಂಡು ಈಗ ನನ್ನ ಬಾಯಿಂದ ಒಂದು ಬೇಡ ಅಂತ ಹೇಳ್ಬೋದು ಮಾತು ಬರಲಿಲ್ಲ.
ಆಕೆ ಬೈದು ಬೈಸ್ಕೊಂಡ ಹೋಗ್ಬಿಟ್ಟ, ನನಗೇನು ಹೇಳಿಕಾಗಿಲ್ಲ, ಇದು ನನ್ನ ಧಿಕ್ಕಾರ. ಅದಕ್ಕೆ ಏನಾದರೂ ಇಲ್ಲ, ಮತ್ತೆ ಅಡುಗೆ ಅನ್ನೋ ಮೊದಲು ಮತ್ತೆ ಏನಾಗ್ತದೆ ಗೊತ್ತಿರಿ, ಬರ್ದಾನ ಇಲ್ಲ ಗೊತ್ತಿಲ್ಲ, ಸಿದ್ಧ ಆಗ್ಬಿಡ್ತದೆ. ಅದಕ್ಕೆ ಹೇಳ್ದಾಗಿದ್ದೇನೆ, ಹೇಳಿದ ಏನಿಲ್ಲ, ಬರ್ದಾನ ಅಮಾನಿಸಿ ಮಾಡಿದ್ದೆ, ಚಿಂತೆ ಮಾಡಬೇಡ. ಮತ್ತು ಕೀರ್ತಿವಂತ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ ನಿಶ್ಚಯ ಮಾಡಿ ಹೇಳಿದ್ದಾರೆ. ಇಷ್ಟು ಆದ ಬೆಳೆದು ಬಂದು ಸುದ್ದಿ ಬಂತು, ಧ್ರುವ ಬರ್ತಾ ಇದ್ದಾರೆ ಆಮೇಲೆ ಊರಿಗೆ ಬಂದ ಸುದ್ದಿ ಬಂತು. ಬುತ್ತಾನ ಪಾದ ಎದ್ದು ಹೊಂಟ, ಅವನು ಸ್ವಾಗತ ಮಾಡಲಿ. ಸುರ್ಜುನ ಹೊಂಟನ್ನು ಇಬ್ಬರು ಹೋದರು, ಸುರ್ಜುನ ಹೋದ್ರು, ಬಂದು ನಮಸ್ಕಾರ ಮಾಡಿದೆ ಸುಮರಾಜ.